हाय फ्रेंड्स, वेलकम बैक टू श्री आराध्य चैनल। सो इवತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಂದು ಡಿಮಾರ್ಟ್ ಗ್ರಾಸರಿ ಶಾಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ। ನನಗೆ ಕಾಮೆಂಟ್ ಬಂದಿತ್ತು ನಿಮ್ಮ ಗ್ರಾಸರಿ ಶಾಪಿಂಗ್ ವಿಡಿಯೋ ಮಾಡಿ ಅಂತ। ಸೋ ಅದಕ್ಕೆ ಅಂಡ್ ನಾನು ನಿನ್ನೆನೇ ಎಲ್ಲ ಡಿಮಾರ್ಟ್ ಅಲ್ಲಿ ಗ್ರಾಸರಿ ತಂದ್ಕೊಂಡಿದ್ದೀನಿ। ಆಲ್ಮೋಸ್ಟ್ ನನಗೆ ಈ ಸಾರಿ ಬಿಲ್ ಬಂದು 10,000 ಆಲ್ಮೋಸ್ಟ್ ಆಗಿರೋದು। ಅಂದರೆ 10,000 ಗೆ 20 ರೂಪೀಸ್ ಕಡಿಮೆ 9,980 ರೂಪೀಸ್ ನಿನ್ನೆ ನನಗೆ ಬಿಲ್ ಆಗಿರೋದು। ಬಟ್ ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ಬಿಲ್ ಆಗಿರೋದು ಡಿಮಾರ್ಟ್ ಅಲ್ಲಿ। ಅದೇ ಯಾವಾಗಲೂ ಇಷ್ಟ ಆಗ್ತಾ ಇದ್ದಿಲ್ಲ। ಆ್ಯಕ್ಚುಲಿ ನಾನು ಡಿಮಾರ್ಟ್ ಅಲ್ಲಿ 3 ಮಂತ್ಸ್ಗೆ ಒಂದ್ಸರಿ ಡಿಮಾರ್ಟ್ಗೆ ಹೋಗ್ತೀನಿ। 3 ಮಂತ್ಸ್ಗೆ ಆಗಷ್ಟು ನಾನು ಗ್ರಾಸರಿ ತಂದ್ಕೊತೀನಿ। ಅದು 3 ಮಂತ್ಸ್ 3.5 ಮಂತ್ ಕೂಡ ನನ್ನ ಗ್ರಾಸರಿ ಬರುತ್ತೆ। ಬಟ್ ಯಾವಾಗಲೂ ಬಿಲ್ ಯಾವ ಥರ ಬರ್ತಾ ಇತ್ತು ಅಂದರೆ 4,500 to 8,000 ಒಳಗಡೆ ಬಿಲ್ ಬರ್ತಾ ಇತ್ತು। ಲೈಕ್ ಫಾರ್ ಎಕ್ಸಾಂಪಲ್ ನಾನು 3 ಟೈಮ್ಸ್ ಡಿಮಾರ್ಟ್ಗೆ ಹೋಗಿದ್ದೀನಿ ಅನ್ಕೊಳ್ಳಿ। 3 ಮಂತ್ಸ್ಗೆ ಒಂದ್ಸರಿ ಫಸ್ಟ್ ಮಂತ್ ನನಗೆ 8,000 ಬಿಲ್ ಬಂದರೆ ಸೆಕೆಂಡ್ ಟೈಮ್ ನನಗೆ 4.5-5 ಒಳಗಡೆ ಬರುತ್ತೆ। ಥರ್ಡ್ ಟೈಮ್ ಹೋದಾಗ ನನಗೆ ಮತ್ತೆ ಎಷ್ಟು 6 ಆ ಥರ ಬರುತ್ತೆ। ಮತ್ತು ಫೋರ್ತ್ ಹೋದ್ರೆ ಸೇಮ್ 8 ಬರುತ್ತೆ। ಯಾಕಂದರೆ ಲೈಕ್ ನಾನು ಏನು ಏರಿಯಲ್ ಪೌಡರ್ ಆಗಲಿ ಸಮ್ ಲಿಕ್ವಿಡ್ಸ್ ಆಗಲಿ ನಾನು ಫಸ್ಟ್ ಟೈಮ್ ಹೋದಾಗ ಜಾಸ್ತಿ ತೊಗೊಂಡಿರ್ತೀನಿ। ಸೊ ಅದು ನನಗೆ ಒಂದು 6 ಮಂತ್ಸ್ ಆ ಥರ ಬರುತ್ತಲ್ಲ। ಸೊ ಅದಕ್ಕೆ ನಾನು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೋದಾಗ ತೊಗೊಳಲ್ಲ। ಅದಕ್ಕೆ ನನಗೆ ರೇಟ್ ಅನ್ನೋದು ಕಡಿಮೆ ಆಗಿರುತ್ತೆ। ಬಟ್ ಯಾವಾಗಲೂ 10,000 ವರ್ಗಾದ್ರೆ ರೀಚ್ ಆಗಿದ್ದಿಲ್ಲ। ಬಟ್ ಇದೇ ಫಸ್ಟ್ ಟೈಮು। ಮೇ ಬಿ ಈ ಕೋವಿಡ್ ಎಫೆಕ್ಟ್ ಏನೋ ಎಲ್ಲ ಹತ್ರನೂ ಕಾಸ್ಟ್ ಅನ್ನೋದು ಬೆಳೆದ್ಬಿಟ್ಟಿದೆ, ಅದಕ್ಕೆ ಆಗಿರ್ಬೇಕು ಅನ್ಕೊತಾ ಇದ್ದೀನಿ ನಾನು ಕೂಡ ಈ ಸಾರಿ। ಸೊ ಈಗ ಇನ್ನು ಸ್ಟಾರ್ಟ್ ಮಾಡೋಣ। ನಾನು ಏನೇನು ತೊಗೊಂಬಂದಿದ್ದೀನಿ ಡಿಮಾರ್ಟಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ। ಫಸ್ಟ್ ಅಂದರೆ ನಾನು ಗ್ರಾಸರೀಸ್ ತೋರಿಸ್ತೀನಿ। ಅಲ್ಲಿ ಲೂಸ್ ಗ್ರಾಸರೀಸ್ ಸಿಗುತ್ತೆ। ಸೊ ಅಲ್ಲಿ ಲೂಸ್ ಗ್ರಾಸರಿ ಚೆನ್ನಾಗಿರುತ್ತೆ। ಉದ್ದಿನಬೇಳೆ ಇದು ಉದ್ದಿನಬೇಳೆ ಬಂದು ನಾನು ತೊಗೊಂಡಿದ್ದೀನಿ 4 kgs ತೊಗೊಂಡಿದ್ದೀನಿ ನಾನು ಉದ್ದಿನಬೇಳೆ। ಸೊ ನೆಕ್ಸ್ಟ್ ಬಂದು ಇದು ಬೆಲ್ಲ ಬಂದು kg 63 ರೂಪೀಸ್ ಇದೆ। ನಾನು 2 kg ತೊಗೊಂಡಿದ್ದೀನಿ। ನೆಕ್ಸ್ಟು ಇದು ಬಂದು ರಾಗಿ ಹಿಟ್ಟು 2 kg ತೊಗೊಂಡಿದ್ದೀನಿ। ರಾಗಿ ಹಿಟ್ಟು kg 39 ರೂಪೀಸ್ ಇದೆ ಡಿಮಾರ್ಟಲ್ಲಿ। ಸೊ ನೆಕ್ಸ್ಟು ಇದು ಬಂದು ಹೆಸರುಬೇಳೆ ನಾನು ತೊಗೊಂಡಿದ್ದೀನಿ 1 kg। ರೇಟ್ ಬಂದು 111 ಇದೆ ಡಿಮಾರ್ಟಲ್ಲಿ। ನೆಕ್ಸ್ಟು ಇದು ಬಂದು ಲಪ್ಸಿ ರವೆ ಅಂದರೆ ಉಪ್ಮಾ ರವೆ ಬನ್ಸಿ ರವೆ। ಆ್ಯಕ್ಚುಲಿ ಡಿಮಾರ್ಟಲ್ಲಿ ಬನ್ಸಿ ರವೆ ತುಂಬ ಚೆನ್ನಾಗಿರುತ್ತೆ। ರೇಟ್ ಕೂಡ ತುಂಬ ಕಡಿಮೆ। ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ಆ ಥರ ಬನ್ಸಿ ರವೆ ತೊಗೊಂಡ್ರೆ ನಮಗೆ ಕಾಸ್ಟ್ 55-60 ರೂಪೀಸ್ ಏನೋ ಇರಬೇಕು। ಬಟ್ ಡಿಮಾರ್ಟಲ್ಲಿ ಈ ಬನ್ಸಿ ರವೆ ಅಂದರೆ ಲಪ್ಸಿ ರವೆ ಅಂತಾರೆ ಡಿಮಾರ್ಟಲ್ಲಿ ಎಲ್ಲರೂ। ಇದು ಬಂದು ಕಾಸ್ಟ್ 38 ರೂಪೀಸ್ ಇದೆ, 39 ರೂಪೀಸ್ kg। ಸೊ ನಾನಾದ್ರೆ ಇಲ್ಲಿ ತೊಗೊಂಡಿದ್ದೀನಿ 4 kg। ಸ್ವಲ್ಪ ನಾವು ಜಾಸ್ತಿನೇ ಮಾಡ್ತೀವಿ। ನೆಕ್ಸ್ಟ್ ಬಂದು ಇದು ಬಿರಿಯಾನಿ ರೈಸ್ ಬಾಸುಮತಿ ರೈಸ್। ಡಿಮಾರ್ಟದು ಬಾಸ್ಮತಿ ರೈಸ್ ತುಂಬ ಚೆನ್ನಾಗಿರುತ್ತೆ। ಲೈಕ್ ತುಂಬ ಕಂಪ್ನೀಸ್ ಎಲ್ಲ ಬರುತ್ತಲ್ಲ, ಇಂಡಿಯನ್ ಕಂಪ್ನಿ ಯಾವ್ದಾದ್ರು, ಸೊ ಅದೆಲ್ಲದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ। ಆ ಬ್ರ್ಯಾಂಡೆಡ್ ಬಿರಿಯಾನಿ ರೈಸ್ ಆದರೆ 160-200 ಇರುತ್ತೆ। ಬಟ್ ಡಿಮಾರ್ಟಲ್ಲಾದ್ರೆ ನಿಮಗೆ kg ಬಂದು 74 ರೂಪೀಸ್। ನಾನಾದರೆ 3 kgs ತೊಗೊಂಡಿದ್ದೀನಿ ಬಾಸುಮತಿ ರೈಸ್। ತೊಗರುಬೇಳೆ ನನಗೆ ಡಿಮಾರ್ಟ್ ತೊಗರುಬೇಳೆ ತುಂಬಾ ಇಷ್ಟ, ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಬೇಳೆ ಸಾರು ಆ ಥರ ಮಾಡಿದಾಗ। ಇದು kg 109 ಇದೆ, ನಾನು ತೊಗೊಂಡಿದ್ದೀನಿ 3.5 kgs। ಸೊ ನೆಕ್ಸ್ಟು ಇದು ಬಂದು ಸಕ್ಕರೆ ರೇಟ್ ಬಂದಲ್ಲಿ 36 ಇದೆ kg। ನಾನು ತೊಗೊಂಡಿದ್ದೀನಿ 3 kgs। ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಹೆಸರು ಕಾಳು, ಇದು ನಾನು 1.5 kg ತೊಗೊಂಡಿದ್ದೀನಿ। ಸೊ ಇಲ್ಲಿಗೆ ಏನು ಲೂಸ್ ಗ್ರಾಸರಿ ಅಂದರೆ ಅಲ್ಲಿ ಲೂಸ್ ಇರೋಂಥ ಗ್ರಾಸರಿ ಇದು। ಈಗ ನೆಕ್ಸ್ಟ್ ನಾನು ಇನ್ನೂ ಏನೇನು ತೊಗೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ ನಿಮಗೆ। ನೆಕ್ಸ್ಟ್ ನಾನು 2 ಲೈಫ್ ಬಾಯ್ ತೊಗೊಂಡಿದ್ದೀನಿ। ಈ ಸರದ ಅಷ್ಟು ಆಫರ್ ಏನು ಬಂದಿಲ್ಲ ಲೈಫ್ ಬಾಯ್। ಸೊ 119 ಇರೋದು ನನಗೆ 109ಗೆ ಬಂದಿದೆ। ನಾರ್ಮಲ್ ಡಿಮಾರ್ಟಲ್ಲಿ ಸ್ವಲ್ಪ ಲೈಫ್ ಬಾಯ್ ಆಫರ್ ಇರ್ತಾ ಇತ್ತು। ಮೇ ಬಿ ಈಗ ಕೊರೋನಾ ಎಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಅಂತೇನೋ, ಅವ್ರು ಇದ್ರ ಮೇಲೆ ಆಫರ್ ಕೊಟ್ಟಿಲ್ಲ। ನಾನು 2 ತೊಗೊಂಡಿದ್ದೀನಿ। ನೆಕ್ಸ್ಟು ಆರ್ಪಿಕ್ ನಾನು ಆರ್ಪಿಕ್ ಆದರೆ ನಾರ್ಮಲಿ ಆಫರ್ ಇರೋದು ತೊಗೊತೀನಿ, 2 ಬಾಟಲ್ ಇರೋದು। ಬಟ್ ಈ ಸರ್ ಒಂದೇ ತೊಗೊಂಡಿದ್ದೀನಿ, ಇನ್ನೊಂದು ಮನೆಯಲ್ಲಿ ಅಂತ। ಇದು MRP 168 ಇದ್ರೆ ನನಗೆ 125 ರೂಪೀಸ್ಗೆ ಬಂದಿದೆ ಇದು। ಸೊ ನೆಕ್ಸ್ಟು ಆರಾಧ್ಯಗೆ ಶಾಂಪು ಜಾನ್ಸನ್ಸ್ ಬೇಬಿ ಶಾಂಪು। ಆ್ಯಕ್ಚುಲಿ ಇದು MRP 360 ಇದೆ, ನನಗೆ 100 ರೂಪೀಸ್ ಆಫ್ ಆಯ್ತು ಇದ್ರ ಮೇಲೆ। ಸೊ ನನಗೆ ಜಾನ್ಸನ್ಸ್ ಬೇಬಿ ಶಾಂಪು 260ಗೆ ಬಂದಿದೆ, ಇದು 500 ml। ನೆಕ್ಸ್ಟು ನಾನು ಎಕ್ಸೋ ಸೋಪ್ ತೊಗೊಂಡಿದ್ದೀನಿ, ಸೋಪ್ ಬಾರು ದೊಡ್ಡ ಸೈಜು।
ನಾರ್ಮಲಿ ನಾನು 3 ತಗೊಂಡಿದ್ದೀನಿ ಇದನ್ನ. ಇನ್ನೊಂದು ಎಲ್ಲೋ ಬೇರೆ ಬ್ಯಾಗಲ್ಲಿದೆ. ನೆಕ್ಸ್ಟ್ ಸಾಲ್ಟು ನಾನು ತಗೊಳೋದು ಟಾಟಾ ಸಾಲ್ಟು 3 kgs ತಗೊಂಡಿದ್ದೀನಿ ನಾನು, 3 ಪ್ಯಾಕೆಟ್ಸು. ಇನ್ನೊಂದು ಕೂಡ ಬೇರೆ ಕವರಲ್ಲಿದೆ, ಬೇರೆ ಬ್ಯಾಗಲ್ಲಿದೆ. ನಾನು ಈ ಸರಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳಾದ್ರೆ ನಾನು ಯಾವಾಗಲೂ ತೊಗೊಳಲ್ಲ, ಈ ಸರಿ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ತುಂಬ ಒಳ್ಳೇದಂತಾರೆ ಕ್ಯಾಲ್ಸಿಯಂಗೆ. ಸೊ ಈ ಸಾರಿ ಬಿಳಿ ಎಳ್ಳಿಂದ ಉಂಡೆ ಮಾಡೋಣ ಅಂತ ಇದು ತಂದ್ಕೊಂಡಿದ್ದೀನಿ. ನನಗೆ ಇದು ಅರ್ಧ kg 98 ರೂಪೀಸ್ ಬಿತ್ತು. ಸೊ ನೆಕ್ಸ್ಟ್ ನಾನು ಈ ಕಿಚನ್ ವೇರ್ ತೊಗೊಂಡಿದ್ದೀನಿ, ಸೆಟ್ ಆಫ್ 5 ಬೌಲ್ಸು. ಈ ಸೆಟ್ ಆಫ್ 5 ಬೌಲ್ಸ್ ಬಂದು 399 ರೂಪೀಸ್ ಆಗಿದೆ. ನಿಮ್ಗೆ ಒಂದ್ಸಲ ಸೈಜ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಸೈಜ್ ಆ್ಯಂಡ್ ಅದಾದ್ಮೇಲೆ ಇದು ಇನ್ನು ಸ್ಮಾಲ್, ಲೈಕ್ ಚೆನ್ನಾಗಿರುತ್ತೆ ಟೀ ಮಾಡ್ಕೊಳಕ್ಕೆ, ಹಾಲು ಬಿಸಿ ಮಾಡ್ಕೊಳಕ್ಕೆ, ಇಲ್ಲ ಸಾಂಬಾರ್ ಆ ಥರ ಮಿಕ್ಕಿರೋದು ಎತ್ತಿಟ್ಕೊಳಕ್ಕಾಗಲಿ, ಇಲ್ಲ ಅನ್ನ ಮಾಡ್ಕೊಳಕ್ಕಾಗಲಿ. ಇದು ನೆಕ್ಸ್ಟ್ ಸೈಜ್, ಅದಕ್ಕೆ ನಾನು ತಗೊಂಡೆ. ಸೆಟ್ ಆಫ್ 5 399. ಸೊ ನೆಕ್ಸ್ಟ್ ನಾನು ಈ ಸ್ಟೂಲ್ ತೊಗೊಂಡಿದ್ದೀನಿ, ಬಾತ್ರೂಮ್ ಸ್ಟೂಲು. ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಂದು 139 ಬಿತ್ತು. ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತೆ ಈ ಥರ ಸ್ಟೂಲ್ಸು. ಇನ್ನೊಂದು ನೀವು ತೊಗೊಂಡಾಗ ಯಾವ ಸ್ಟೂಲ್ಸ್ ಆಗಲಿ ಈ ಥರ ಸೆಂಟರ್ ಒಂದು ಇರೋತ್ತಲ್ಲ ನೋಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಏನು ಗುಂತು ಬಿದ್ದುಬಿಡುತ್ತೆ. ನನಗೆ ಕನ್ನಡದಲ್ಲಿ ನೆನಪಾಗ್ತಾ ಇಲ್ಲ. ಸೊ ನೀವು ಇದು ನಂಗೆ ತುಂಬ ಇಷ್ಟ ಆಯಿತು. ಡಿಮಾರ್ಟಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ. ಈ ಕ್ವಾಲಿಟಿಗೆ ಈ ಸ್ಟೂಲ್ 139 ಬಿತ್ತು. ಹೊರಗಡೆ ತುಂಬ ಕಾಸ್ಟ್ಲಿ ಇದಾವೆ ಈ ಸ್ಟೂಲ್ಸು. ನೆಕ್ಸ್ಟ್ ನಾನು ಈ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ, 69 ರೂಪೀಸು. ನಾನು ಯಾವಾಗಾದ್ರೂ ಸ್ವಲ್ಪ ಕೇಕ್ ಮಾಡ್ಬೋದು ಅಂತ ಇದು ತೊಗೊಂಡೆ, 69 ಪ್ರೈಸು. ನೆಕ್ಸ್ಟ್ ಬಂದು ನಾನು ಏರ್ ಡ್ರೈಯರ್ ತೊಗೊಂಡಿದ್ದೀನಿ, ಡಿಮಾರ್ಟ್ ಏರ್ ಡ್ರೈಯರು. ಇದು 349 ರೂಪೀಸು. ನಾನು ತುಂಬ ದಿನದಿಂದ ಏರ್ ಡ್ರೈಯರ್ ತೊಗೊಳ್ಬೇಕಂತ ಇದ್ದೆ, ಬಟ್ ತುಂಬ ಪೋಸ್ಟ್ಪೋನ್ ಮಾಡಿದೆ. ಬಟ್ ಫೈನಲಿ ನಾನು ತೊಗೊಂಡಿದ್ದೀನಿ. ನಾನು ನಾರ್ಮಲಿ ಏನು ಹೇರ್ ಡ್ರೈಯರ್ ಸ್ಟಾರ್ಟಿಂಗ್ ಬಂದು 600 ಆ ಥರ ಇರುತ್ತೆ, ಬಟ್ ಇದು ತುಂಬ ಕಡಿಮೆ ರೇಟಿಗೆ ಸಿಕ್ಕಿದೆ. ಬಟ್ ನಾರ್ಮಲಿ ನಾನು ಏನಾದ್ರು ಕಡಿಮೆ ರೇಟಿಗೆ ಬರ್ತಾ ಇದೆ ಅಂದರೆ ಅಷ್ಟು ಬೇಗ ತೊಗೊಳಕ್ಕೆ ಹೋಗಲ್ಲ, ನಾನು ಡೌಟ್ ಪಡ್ತೀನಿ, ಎಸ್ಪೆಷಲಿ ಈ ಥರ ಎಲೆಕ್ಟ್ರಾನಿಕ್ಸ್ ಐಟಮಲ್ಲಿ. ಬಟ್ ಇದು ನಾನು ಡಿಮಾರ್ಟ್ ಅಂತ ಟ್ರಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತಲೇ ನಾನು ತೊಗೊಂಡಿರೋದು. ತೋರಿಸ್ತೀನಿ. ಬಟ್ ಇದಕ್ಕೇನು ಅವ್ರು ವ್ಯಾರಂಟಿ ಕೊಟ್ಟಿಲ್ಲ. ಬಟ್ ನಾನು ಅಲ್ಲಿ ಬಿಲ್ಲಿಂಗ್ ಸೆಕ್ಷನಲ್ಲಿ ಅವ್ರನ್ನ ವ್ಯಾರಂಟಿ ಕೇಳಿದರೆ ಅವ್ರು ಹೇಳಿದರು, ಮೇಡಮ್ ನೀವು ನಾನು 1.5 ಇಯರ್ನಿಂದ ಯೂಸ್ ಮಾಡ್ತಾ ಇದ್ದೀನಿ, ನಾನು ಪರ್ಚೇಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಯಾವಾಗಲೂ ರಿಪೇರಿ ಬಂದಿಲ್ಲ, ಸೊ ನೀವು ತಗೊಳ್ಳಿ ಅಂತಲೇ ಹೇಳಿದರು. ನಮ್ಗೆ ಅವ್ರು ಈ ಥರ ಫೋಲ್ಡಿಂಗ್ ಆಪ್ಷನ್ಸು ಕೊಟ್ಟಿದ್ದಾರೆ. ನಾವು ಯಾವಾಗಾದ್ರು ಹೊರಗಡೆ ಹೋಗ್ತೀವಿ, ಹೊರಗಡೆ ಎಲ್ಲ ಟ್ರಿಪ್ಸ್ ಹೋಗೋಗಿ ಫೋಲ್ಡ್ ಮಾಡಿಕೊಂಡು ಈಸಿಯಾಗಿ ತೊಗೊಂಡು ಹೋಗ್ಬೋದು. ನಂಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಬ್ಲೂ ಆ್ಯಂಡ್ ವೈಟ್. ಇವನ್ ಬ್ಲೂ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಲರ್. ಆ್ಯಂಡ್ ನನಗೆ ಈ ಶೇಪ್ ಕೊಟ್ಟಿರೋದು ಕೂಡ ತುಂಬಾ ಇಷ್ಟ ಆಯಿತು. ಲೈಕ್ ಅವಾಗ ನಮ್ಗೆ ಯಾವ ಪ್ಲೇಸಲ್ಲಿ ಬೇಕಲ್ಲಿ ಇಟ್ಕೊಳ್ಬೋದು. ವಾವ್, ರಿಯಲಿ ಸೂಪರ್ ಆಗಿದೆ ಪ್ರಾಡಕ್ಟ್. ನಂಗೆ ನಿಜ ತುಂಬ ಇಷ್ಟ ಆಯಿತು. ಹೆಂಗೆ ಗೊತ್ತಾ, ಇದರಲ್ಲಿ ಆಪ್ಷನ್ಸ್ ಅವರು ಟೆಂಪ್ರೇಚರ್ ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ, ಕೋಲ್ಡ್ ಟೆಂಪ್ರೇಚರ್, ಹಾಟ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ನನಗೆ ನಾರ್ಮಲ್ ಗಾಳಿ ಬರುತ್ತೆ, ಕೋಲ್ಡ್ ಇರೋಂಥ ಗಾಳಿನೇ ಬರುತ್ತೆ, ತಣ್ಣನ ಗಾಳಿನೇ ಬರುತ್ತೆ. ಚೆನ್ನಾಗಿದೆ, ಫೋರ್ಸ್ ಕೂಡ ಗಾಳಿ ಚೆನ್ನಾಗಿದೆ. ಸೊ ಬಿಸಿ ಗಾಳಿ ಈ ಥರ ಯೂಸ್ ಮಾಡಿದರೆ ನಮ್ಮ ಕೂದಲಿಗೆ ನಾವು ಜಾಸ್ತಿ ಬಿಸಿ ಟಚ್ ಮಾಡಿದರೆ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಸ್ಪಿಡ್ಡೆನ್ಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಅದಿಲ್ಲ, ನಾನು ರಿಯಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅಂದರೆ ಈ ಥರ ಆಪ್ಷನ್ ಇದೆ ಕೂಡ, ಕೋಲ್ಡ್ ಏರ್ ಬರುತ್ತೆ ಅನ್ನೋದು. ಸೊ ರಿಯಲಿ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ 2 ಆಪ್ಷನ್ಸ್ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಬಿಸಿ ಏರೇ ಬರುತ್ತೆ. ಬಟ್ ಐ ಆಮ್ ರಿಯಲಿ ಇಂಪ್ರೆಸ್. ನಾನು ತಗೊಂಡವಾಗ ಕೂಡ ನನಗೆ ಗೊತ್ತಿಲ್ಲ ನನಗೆ ಇಷ್ಟ ಆಗ್ಬೋದು ಅಂತ, ಬಟ್ ನಂಗೆ ಈಗಾದ್ರೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದು ಇದು ಸ್ಕಾಚ್ ಬ್ರೈಟ್ ಅವ್ರದ್ದು ಸ್ಪಾಂಜ್ ವೈಪ್ಸು. ನನಗೆ ಇದು ಇರಲೇಬೇಕು ಕಿಚನಲ್ಲಿ. ಇದ್ರದ್ದು ಕಾಸ್ಟ್ 320 ಇದೆ, ಬಟ್ ನನಗೆ ಡಿಸ್ಕೌಂಟ್ ಎಷ್ಟೋಯ್ತು ಅಂತ ನೆನಪಿಲ್ಲ. ಒಂದು ನಿಮಿಷ ಬಿಲ್ ನೋಡಿ ಹೇಳ್ತೀನಿ. ಇದ್ರ ಮೇಲೆ ಏನು ಜಾಸ್ತಿ ಡಿಸ್ಕೌಂಟ್ ಆದರೆ ಬಂದಿಲ್ಲ. 320 MRP ಇದೆ, ನಂಗೆ 300ಗೆ ಬಂತಿದ್ದು ಅಷ್ಟೇ. ನೆಕ್ಸ್ಟ್ ಬಂದು ನಾನು ಈ ಗ್ರೀನ್ ಟೀ ತೊಗೊಂಡಿದ್ದೀನಿ, 2 ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಡೈರೆಕ್ಟ್ ಗ್ರೀನ್ ಟೀ ಪೌಡರ್ ತೊಗೊಂಡು ನಾನೇ ಮನೆಯಲ್ಲಿ ಮಾಡ್ಕೊತಾ ಇದ್ದೆ ಟೀ. ಬಟ್ ಈ ಸಾರಿ ನಾನು ಟೀ ಬ್ಯಾಗ್ಸ್ ಇರೋಂಥ ಬಾಕ್ಸಸ್ ತೊಗೊಂಡಿದ್ದೀನಿ. ಸ್ವಲ್ಪ ಲೇಜಿ ಜಾಸ್ತಿಯಾಗಿ ನಾನು ಗ್ರೀನ್ ಟೀ ಮಾಡ್ಕೊತಾ ಇಲ್ಲ. ಸೊ ಈ ಥರ ಟೀ ಬ್ಯಾಗ್ಸ್ ಇದ್ರೂ ನಾನು ಮಾಡ್ಕೊತೀನಿ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ ಟೀ ಬ್ಯಾಗ್ಸು. ಸೊ ಟೀ ಬ್ಯಾಗ್ಸ್ ತೊಗೊಂಡಾಗಿಂದ ನಾನು ಡೈಲಿ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ಅದಕ್ಕೆ ನಾನು ಈ ಥರ 2 ಪ್ಯಾಕೆಟ್ ತೊಗೊಂಡೆ. ಬಟ್ ಯಾವಾಗಲೂ ನಾನು ಟೆಟ್ಲಿ ಬ್ರ್ಯಾಂಡ್ ಯೂಸ್ ಮಾಡೋದು. ಬಟ್ ಈ ಸರ್ ನಾನು ತೊಗೊಂಡಿದ್ದೀನಿ ಟೀ ಕಂಟ್ರಿ ಅನ್ನೋ
ಬ್ರ್ಯಾಂಡು. ಬಿಕಾಸ್ ಕಾಸ್ಟ್ ವೈಸ್ ತುಂಬ ಡಿಫ್ರೆನ್ಸ್ ಇತ್ತು. ಆ್ಯಕ್ಚುಲಿ ಟೆಟ್ಲಿ ಬ್ರ್ಯಾಂಡು 20 ಟೀ ಬ್ಯಾಗ್ಸ್ಗೆ 145 ಎಷ್ಟೋ ಇತ್ತು ಆಫ್ಟರ್ ಡಿಸ್ಕೌಂಟು. ಬಟ್ ಇದು ಟೀ ಕಂಟ್ರಿ ಅನ್ನೋದು MRP ಬಂದು 99 ಇದೆ. ಬಟ್ ಡಿಮಾರ್ಟಲ್ಲಿ ಸಮ್ ಆಫರ್ ಹೋಗಿ 45 50 ರುಪೀಸೋ ಇರಬೇಕು. 50 ರುಪೀಸ್ ಆದರೆ ದಾಟಿ ಇಲ್ಲ, 50 ರುಪೀಸ್ ಒಳಗಡೆ ಇರಬೇಕು. ಅದು ಕೂಡ 25 ಟೀ ಬ್ಯಾಗ್ಸು. ಸೊ ನಂಗೆ ತುಂಬ ರೀಸನಬಲ್ ಅನ್ನಿಸ್ತು. ಸೊ ತಗೊಂಡೆ. ಬಟ್ ಇನ್ನು ಯೂಸ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅನ್ನೋದು. ಬಟ್ ಈ ಬ್ರ್ಯಾಂಡಲ್ಲಿ ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ನಾನು ತಗೊಂಡಿದ್ದೀನಿ ಡಿಮಾರ್ಟ್ದು ರೋಪು, ಕ್ಲಾತ್ ಡ್ರೈಯಿಂಗ್ ರೋಪು. ತುಂಬ ಚೆನ್ನಾಗಿರುತ್ತೆ ಈ ರೋಪ್ಸು. ಕಾಣಿಸ್ತಾ ಇದ್ದಾನೆ ಯಾವ ಥರದ್ದು ನಾನು ತಗೊಂಡಿದ್ದೀನಿ ಅಂತ. ಸೊ ಈ ಥರ ರೋಪ್ ಆದರೆ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ, ಕಟ್ ಆಗಲ್ಲ, ಮತ್ತು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಕೂಡ ಈಸಿಯಾಗಿರುತ್ತೆ. 65 ರುಪೀಸ್ ಇದು 20 ಮೀಟರ್ಸ್ದು. ಅಲ್ಲಿ ಇನ್ನೂ ಡಿಫ್ರೆಂಟ್ ಕ್ವಾಲಿಟೀಸ್ ಇತ್ತು. ಲೈಕ್ ನಾರ್ಮಲ್ ಇನ್ನೊಂದು 32 ರುಪೀಸ್ಗೆ ಒಂದಿತ್ತು. ಈ ಥರ ಇದರಲ್ಲಿ 35 ಇತ್ತು. ಬಟ್ ನಾನು ಅದೇ 65 ತೊಗೊಂಡಿದ್ದೀನಿ. ನಮ್ಮ ಟೆರೆಸ್ ಮೇಲೆ ಇನ್ನೂ ಜಾಗ ಇದೆ ಕಟ್ಟೋಣ ಅಂತ ನಾನು ಅದಕ್ಕೆ ತೊಗೊಂಡೆ ಇವು 2. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಜೀರಾ ಪ್ಯಾಕೆಟ್ಸ್. ಇದು ಒಂದೊಂದು ಪ್ಯಾಕೆಟ್ 200 ಗ್ರಾಮು. ನಾನು 3 ತೊಗೊಂಡಿದ್ದೀನಿ. ನಾನು ಜೀರಾ ವಾಟರ್ ಕುಡಿತಾ ಇರ್ತೀನಿ ಜಾಸ್ತಿ ಅದಕ್ಕೆ. ಮತ್ತು ನಾನು ಡೈಲಿ ಅಡುಗೆಯಲ್ಲೂ ಜೀರಾ ಹಾಕ್ತೀನಿ. ಸೊ ಅದಕ್ಕೆ ನಾನು ತೊಗೊಂಡಿರೋದು ಇದು. ಒಂದು ಪ್ಯಾಕೆಟ್ ಬಂದು 200 ಗ್ರಾಮ್ ಬಂದು ಸಮ್ 49 ರುಪೀಸ್. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಸಾಸಿವೆ, 1 kg ಸಾಸಿವೆ. ನಾನು ಡೈಲಿ ಅಡುಗೆಗೆ ಸಾಸಿವೆ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಇದನ್ನು 1 kg ತೊಗೊಂಡೆ. ಅರ್ಧ kg ಬಂದು 55 ರುಪೀಸ್ ಅನ್ಕೊತೀನಿ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಮ್ಯಾಗಿ ಪ್ಯಾಕೆಟ್ಸ್, ಪ್ಯಾಕ್ ಆಫ್ 8 ಇದು. MRP 91, ನನಗೆ 82 ಬಂದಿದೆ ಡಿಮಾರ್ಟಲ್ಲಿ. ನಾನು 2 ತೊಗೊಂಡಿದ್ದೀನಿ. ನಾರ್ಮಲಿ ನಾವು ಜಾಸ್ತಿ ಮಾಡಲ್ಲ ಮ್ಯಾಗಿ, ಬಟ್ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಯಾವಾಗಾದ್ರೂ ಅರ್ಜೆಂಟಾಗಿ ಮಾಡಬೇಕಂದ್ರೆ. ಸೊ ನೆಕ್ಸ್ಟ್ ನಾನು 2 kg ಸೇಮಿಯಾ ತೊಗೊಂಡಿದ್ದೀನಿ, ಸೇಮಿಯಾ ಪ್ಯಾಕೆಟು. ಇದು ಬಂದು ಬ್ರ್ಯಾಂಡ್ ಓಮ್ ಚೆಫ್ ಅನ್ನೋದು. ನನಗಿದು ಆಫರ್ ಹೋಗಿ ನನಗೆ kg 45ಗೇನೋ ಬಂತು. ತುಂಬ ರೀಸನಬಲ್ ಅನ್ನಿಸ್ತು. ಯಾಕಂದರೆ ನಾನು ನಿನ್ನೆ ಜಸ್ಟ್ ಅರ್ಧ kg ಸೇಮಿಯಾ ಪ್ಯಾಕೆಟ್ಗೆ ನಾನು 42 ರುಪೀಸ್ ಇಟ್ಟಿದೆ. ಸೊ ಇದು kg 45 ಬರ್ತಾ ಇದೆಲ್ಲ ರೀಸನಬಲು. ಈ ಚೆಫ್ ಈ ಬ್ರ್ಯಾಂಡ್ ಅಂತಲೇ ಅಲ್ಲ, ಅಲ್ಲಿ MTR ಬ್ರ್ಯಾಂಡು ಮತ್ತು ಇನ್ನೊಂದು ಬ್ಯಾಂಬೋನೇ ಅದು ಬ್ರ್ಯಾಂಡ್ ಬರುತ್ತಲ್ಲ, ಅದು ಕೂಡ ಅರೌಂಡ್ 49 ಏನೋ ಇತ್ತು ಅಷ್ಟೇ. ನಾನು ಈ ಸರ್ ಚೆಕ್ ಮಾಡೋಣ ಅಂತ ಈ ಬ್ರ್ಯಾಂಡ್ ತೊಗೊಂಡು ಬಂದೆ ಅಷ್ಟೇ. ಬಟ್ ಅಲ್ಲಿ ಸೇಮಿಯಾ ಪ್ಯಾಕೆಟ್ ಯಾವಾಗಲೂ ಚೀಪಾಗೇ ಇರುತ್ತೆ. ಬೈ 1 get 1 ಆ ಥರ ಆಫರ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ನಾನು ಜಾಮ್ ತೊಗೊಂಡಿದ್ದೀನಿ ಆರಾಧ್ಯಗೋಸ್ಕರ. ಇದು ಕೂಡ ನನಗೆ 150 ಇದೆ ಸಮಥಿಂಗ್ ನನಗೆ ಇದು ಬಂದಿದೆ. ಸೊ ಇದು ನನಗೆ 135 ರುಪೀಸ್ ಆಯಿತು, ಅಂದರೆ 15 ರುಪೀಸ್ ಡಿಸ್ಕೌಂಟ್ ಅಷ್ಟೇ. ಇದು ನಂದಿನಿ ಗೀ ತೊಗೊಂಡಿದ್ದೀನಿ 500 ml. ಇದು MRP ಬಂದು 245 ಇದೆ, ನನಗೆ ಇದು 228 ಬಂತು. ನೆಕ್ಸ್ಟು ಈ ಹಪ್ಪಳ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಜಾಸ್ತಿನೇ ಇದೆ ಇದರಲ್ಲಿ ಹಪ್ಪಳ. ಇದು MRP ಬಂದು 66, ನಂಗೆ ಬೈ 1 get 1 ಇತ್ತು. ಸೊ ನಂಗೆ ಅದಕ್ಕೆ ಇದು ಒಂದು ಪ್ಯಾಕೆಟ್ 33 ರುಪೀಸ್ ಬಿದ್ದಂಗೆ. ಗಣೇಶ್ ಹಪ್ಪಳ ಇದು ಬ್ರ್ಯಾಂಡ್. ಸೊ ನೆಕ್ಸ್ಟ್ ಟೀ ಪೌಡರ್, ನಾನು 3 Roses ಬ್ರ್ಯಾಂಡ್ ಯೂಸ್ ಮಾಡೋದು. ಆಲ್ಮೋಸ್ಟ್ ನಾನು ಮದುವೆ ಆದಾಗಿನಿಂದನೇ ಇದನ್ನೇ ಯೂಸ್ ಮಾಡ್ತಾ ಇರೋದು. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೆ. ಒಂದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಖಾಲಿಯಾಗಿತ್ತು ಅಂತ. ಇದು MRP 165 ಇದೆ. ಸೊ ನನಗೆ ಇದು ಆಫರ್ ಹೋಗಿ 153 ರುಪೀಸ್ಗೆ ನನಗೆ ಬಂದಿರೋದಿದು. ನೆಕ್ಸ್ಟ್ ನಮ್ಮ ಸೋಪು ಮೈಸೂರು ಸ್ಯಾಂಡಲ್ಲು. ಇದು ಮೈಸೂರು ಸ್ಯಾಂಡಲ್ ಸಂತೂರ 2 ತೊಗೊಂಡಿದ್ದೀನಿ. ನಾನೊಂದು ಸ್ಮಾಲ್ ವಿಮ್ ತೊಗೊಂಡಿದ್ದೀನಿ. ನಾನು ಡೈಲಿ ವಿಮ್ಮರೇ ಯೂಸ್ ಮಾಡಲ್ಲ, ಬಟ್ ವಾಟರ್ ಬಾಟಲ್ಸ್ ಆ ಥರ ವಾಶ್ ಮಾಡೋಕ್ಕೆ ವಿಮ್ ಯೂಸ್ ಮಾಡ್ತೀನಿ. ಯಾಕಂದರೆ ಸೋಪು ಆ ಥರ ಅದೇ ಅಂಟ್ಕೊಂಡ್ಬಿಡುತ್ತೆ, ಇರೋದಕ್ಕೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ. ಮತ್ತು ಒಂದು ಪೀತಾಂಬರಿ ಪೌಡರ್ ನಾನು ತೊಗೊಂಡಿದ್ದೀನಿ. ಇದು ಬ್ರ್ಯಾಂಡ್ ರಿಫ್ಲೆಕ್ಟ್, ಪೀತಾಂಬರಿ ಅದೇ ಅಲ್ಲ, ದೇವ್ರ ಪಾತ್ರೆ ತೊಳೆಯೋಕ್ಕೆ. ನೆಕ್ಸ್ಟ್ ನಾನು ಅರ್ಶಿನದ ಪುಡಿ ತೊಗೊಂಡಿದ್ದೀನಿ. ಡಿಮಾರ್ಟ್ ಅರ್ಶಿನದ ಪುಡಿ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಕಾಸ್ಟ್ ವೈಸು ತುಂಬ ಡಿಫ್ರೆನ್ಸ್ ಇರುತ್ತೆ. ನಂಗೆ ಟೇಸ್ಟು ಓಕೆ ಅನಿಸುತ್ತೆ. ಜಸ್ಟ್ 30 ರುಪೀಸ್ ಇದು. ಇನ್ನೂ ಡಿಸ್ಕೌಂಟ್ ಆದರೆ ಹೋಗಿರ್ಬೋದು ಒಂದು 5 ರುಪೀಸು. ಬಟ್ ಹೊರಗಡೆ ಎಷ್ಟು ಕಾಸ್ಟ್ಲಿ ಇರುತ್ತೆ MTR ಬ್ರ್ಯಾಂಡ್ ಅದೆಲ್ಲನೂ. ಸೊ ಇದು 30 ರುಪೀಸ್. ಇದು 200 ಗ್ರಾಮು. ಸೊ ಇಲ್ಲಿಗೆ ಇನ್ನೊಂದು ಬ್ಯಾಗ್ ಫಿನಿಶ್. ಸೊ ನೆಕ್ಸ್ಟ್ ಬಂದು ನಾನು ಡಿಟರ್ಜೆಂಟ್ ಪೌಡರ್ ಬಟ್ಟೆಗೆ ಯೂಸ್ ಮಾಡೋದು ಏರಿಯಲ್ ಬ್ರ್ಯಾಂಡು ಫ್ರಂಟ್ ಲೋಡ್ ತೊಗೊಂಡಿದ್ದೀನಿ. ಇದು 6 kg ಇದೆ. ಸೊ ನನಗೆ ಈಸಿಯಾಗಿ ಒಂದು 9 months ಈಸಿಯಾಗಿ ಬರುತ್ತೆ.
ಬಟ್ ಕರೆಕ್ಟ್ ಆಗಿದ್ರೆ ನಂಗೆ ನೆನಪಿಲ್ಲ. ಇದು 6 kgದು ಲೈಕ್ ಏನು 4 kg ಪ್ಲಸ್ 2 kg ಫ್ರೀ ಇರೋದು. ಆಕ್ಚುಲಿ ಇದ್ರದ್ದು MRP ಬಂದು 1150 ರೂಪೀಸ್ MRP. ನನಗಿದು ಆಫರ್ ಹೋಗಿ ಬಂದಿದೆ 1020 ರೂಪೀಸ್ಗೆ. ಸೊ ಆಲ್ಮೋಸ್ಟ್ ನನಗೆ 130 ರೂಪೀಸ್ ಡಿಸ್ಕೌಂಟ್ ಇದ್ರ ಮೇಲೆ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಇನ್ನೊಂದು ಕೂಡ ತೋರಿಸ್ತೀನಿ. ಮತ್ತೆ ನಾನು ಏರಿಯಲ್ದು ಲಿಕ್ವಿಡ್ ಕೂಡ ತೊಗೊಂಡಿದ್ದೀನಿ ಫ್ರಂಟ್ ಲೋಡ್ದು. ಇದು MRP 500. ನನಗಿದು 380 ರೂಪೀಸ್ ಬಂದಿದೆ. ಸೊ ಆಲ್ಮೋಸ್ಟ್ ಇದ್ರ ಮೇಲೆ ಕೂಡ 120 ಡಿಸ್ಕೌಂಟ್ ಬಂದಿದೆ ನಮಗೆ. ಆ್ಯಕ್ಚುಲಿ ಎರಡು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಹೇಳ್ತೀನಿ. ನಾನು ಆ್ಯಕ್ಚುಲಿ ನಮ್ಮ ಡೈಲಿ ವೇರ್ದು ಸ್ವಲ್ಪ ಗಲೀಜಾಗಿರುತ್ತೆ. ನಾನು ಅಡುಗೆ ಮಾಡಿ ಆಟ ಆಡಿ ಆ ಥರ ಬಟ್ಟೆಗೆ, ಗಲೀಜಾಗಿರೋ ಬಟ್ಟೆಗೆ, ವೈಟ್ ಬಟ್ಟೆಗೆ, ಬೆಡ್ಶೀಟ್ಸ್ಗೆ, ಈ ಥರದಕ್ಕೆಲ್ಲ ನಾನು ಈ ಏರಿಯಲ್ ಪೌಡರ್ ಯೂಸ್ ಮಾಡ್ತೀನಿ. ತುಂಬ ಕ್ಲೀನ್ ಆಗುತ್ತೆ, ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ. ಲಿಕ್ವಿಡ್ ಯಾಕೆ ನಾನು ತೊಗೊಂಡಿರೋದು ಅಂದರೆ ಆ್ಯಕ್ಚುಲಿ ಈಗ ನಮ್ಮ ಹಸ್ಬೆಂಡ್ ಆಫೀಸ್ ವೇರ್ ಆಗಲಿ ಇಲ್ಲ ನಂದು ಕ್ಯಾಶುವಲ್ ವೇರ್ ಆಗಲಿ ಇರುತ್ತಲ್ಲ, ಸೊ ಆ ಡ್ರೆಸ್ಸಸ್ಗೆ ಈ ಪೌಡರ್ ಯೂಸ್ ಮಾಡಿದರೆ ಸ್ವಲ್ಪ ಬಟ್ಟೆ ಬೇಗ ಬಿಳಿ ಆಗುತ್ತೆ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ನಾನು ಲಿಕ್ವಿಡ್ ಯೂಸ್ ಮಾಡ್ತೀನಿ. ಲೈಕ್ ಕ್ಯಾಶುವಲ್ ವೇರ್ಗೆ, ನಮ್ಮ ಹಸ್ಬೆಂಡ್ ಡ್ರೆಸ್ಸಸ್, ಹೊರಗಡೆ ಹೋಗಿ ಬಟ್ಟೆಗೆಲ್ಲ ಲಿಕ್ವಿಡ್ ಯೂಸ್ ಮಾಡ್ತೀನಿ. ಸೊ ಅದರಿಂದ ಬಟ್ಟೆ ಕಲರ್ ಅನ್ನೋದು ಇನ್ನೂ ಚೇಂಜ್ ಆಗಲ್ಲ. ಲೈಕ್ ಇಷ್ಟಕ್ಕೆ ಮುಂಚೆ ಏರಿಯಲ್ಲು ಮತ್ತು ಸರ್ಫೆಕ್ಸಲ್ ಎರಡು ಯೂಸ್ ಮಾಡ್ತಾ ಇದ್ದೆ. ಸರ್ಫೆಕ್ಸಲ್ಲು ನಾನು ಇವಾಗ ಯಾವ ಥರ ಈ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಲ್ಲ ಆ ಥರ ಕ್ಯಾಶುವಲ್ ಡ್ರೆಸ್ಸಸ್ಗೆ ಸರ್ಫೆಕ್ಸಲ್ ಯೂಸ್ ಮಾಡ್ತಾ ಇದ್ದೆ. ಅಂದರೆ ಅಷ್ಟು ಪವರ್ ಇರಲ್ವಲ್ಲ, ಆ ಥರ ಪೌಡರ್ಸ್ ಯೂಸ್ ಮಾಡಿದ್ರು ಕೂಡ ಕಲರ್ ಅನ್ನೋದು ಹೋಗ್ತಾ ಇತ್ತು, ಶೇಡ್ಸ್ ಅನ್ನೋದು ಚೇಂಜ್ ಆಗ್ತಾ ಇತ್ತು. ಬಟ್ ಯಾವಾಗ ನಾನು ಈ ಲಿಕ್ವಿಡ್ ಸ್ಟಾರ್ಟ್ ಮಾಡ್ತು ಅವಾಗನಿಂದ ಬಟ್ಟೆದು ಏನು ಶೇಡ್ಸ್ ಆದ್ರೆ ಹೋಗಲ್ಲ. ಸೊ ಅದಕ್ಕೆ ನಾನು ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನೀವು ಅನ್ಕೊಳ್ಬೋದು ಎಲ್ಲ ಬಟ್ಟೆಗೂ ಈ ಲಿಕ್ವಿಡೇ ಯೂಸ್ ಮಾಡ್ಬೋದಲ್ಲ ಅಂತ. ಬಟ್ ಕಾಸ್ಟ್ ತುಂಬ ಜಾಸ್ತಿ ಅನಿಸುತ್ತೆ ಕಂಪೇರ್ ಟು ಪೌಡರು. ಸೊ ಅದಕ್ಕೆ ನಾನು ಡೈಲಿ ವೇರು, ಗಲೀಜಾಗಿರೋ ಬಟ್ಟೆಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತೀನಿ. ಸೊ ಅದರಲ್ಲೇನು ಕಲರ್ಸ್ ಅದೇನು ಅಷ್ಟು ಹೋಗಲ್ಲ. ಒಳ್ಳೆ ಡ್ರೆಸ್ಸಸ್ಗೆಲ್ಲ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಟೊಮೊಟೊ ಸೂಪ್ದು ನಾಟ್ ಟೊಮೊಟೊ ಸೂಪ್ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ 2. ಬಿಸಿಬೇಳೆಬಾತ್ ಪೌಡರು, ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು 2 ಕರ್ಚೀಫ್ ತೊಗೊಂಡಿದ್ದೀನಿ 10 ರೂಪೀಸ್ಗೊಂದು. ಕ್ವಾಲಿಟಿ ಕೂಡ ಸಾಫ್ಟ್ ಇರೋಂಥ ಇದು. ನೆಕ್ಸ್ಟ್ ನಾನಿನ್ನ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ. ಲೈಕ್ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಇದು ಪಲಾವ್ ಎಲೆ, ಐ ಥಿಂಕ್ ಪೆಪ್ಪರ್ ಕೂಡ ತೊಗೊಂಡಿದ್ದೀನಿ. ಎಲ್ಲೋ ಇದೆ ಮೆಣಸಿನ್ಕಾಳು, ಅದೊಂದೇ ನನಗೆ ಸಿಗ್ತಾ ಇಲ್ಲ. ನೆಕ್ಸ್ಟು ಕ್ಲೋಸಪ್ ಪೇಸ್ಟ್ ನಾವು ಯೂಸ್ ಮಾಡೋದು. ಸೊ ಈ ಕ್ಲೋಸಪ್ ಪೇಸ್ಟ್ MRP 150 ಇದೆ, ನಮಗೆ 120 ಬಂತು. ಗುಲಾಬ್ ಜಾಮೂನ್ ಪ್ಯಾಕೆಟ್ MTRದು ಬೈ 1 get 1 ಆಫರ್ ಇತ್ತು. ಬಟ್ ನಾನು ಓನ್ಲಿ 1 ತೊಗೊಂಡೆ. ಸೊ ಅವ್ರು ನನಗೆ 50% ಆಫ್ ಕೊಟ್ಟು ಇದ್ರ ಆಫ್ ಪ್ರೈಸ್ ನನಗೆ ಕೊಟ್ಟರು. ನೆಕ್ಸ್ಟ್ ಬಂದು ಈ ಬ್ಯಾಗು. ಈ ಬ್ಯಾಗ್ ಫುಲ್ಲು ಆಯಿಲ್ ಪ್ಯಾಕೆಟ್ಸ್ ಇದೆ. ನಾನು ಯೂಸ್ ಮಾಡೋದು ಸನ್ಪ್ಯೂರ್ ಆಯಿಲ್ಸ್. ಸೊ ಸಮ್ 12 or 14 ಇದೆ ಇದರಲ್ಲಿ. ಆಯಿಲ್ಸ್ ಏನು ಕಾಸ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವಾಗೆಲ್ಲ 110 ಏನೋ ಇರಬೇಕಿತ್ತು MRP. ಇವಾಗ MRP 140 ಆಗಿದೆ. ಸೊ ನಂಗೆ ಡಿಸ್ಕೌಂಟ್ ಹೋಗಿ ಇದು 124 ರೂಪೀಸ್ಗೆ ಬಂದಿದೆ. ಸೊ ಇದು ನಮ್ಮ ಶಾಪಿಂಗು. ಇದ್ರ ಜೊತೆಗೆ ನಾನು ಸ್ವಲ್ಪ ಬಿಸ್ಕೆಟ್ಸ್, ಸ್ನ್ಯಾಕ್ಸ್ ತಗೊಂಡಿದ್ದೆ. ಪಾರ್ಲೆಜಿ ಬಿಸ್ಕೆಟ್ ಒಂದು ದೊಡ್ಡದು, ಮತ್ತು ಆರಾಧ್ಯಗೆ ಕಿಂಡರ್ ಜಾಯ್ ತೊಗೊಂಡಿದ್ವಿ. ನೆಕ್ಸ್ಟ್ ಸ್ನ್ಯಾಕ್ಸ್ಗಂತ ನಾನು ಮಿಕ್ಸ್ಚರ್ ತೊಗೊಂಡಿದ್ದೆ ಒಂದು ಪ್ಯಾಕೆಟು, KG ಪ್ಯಾಕೆಟು. ಸಮ್ 149 ಎಷ್ಟು ಆಗಿತ್ತು. ಸೊ ಇದು ನಂದು ಈ ಮಂತ್ ಈ ಮಂತ್ ಅಲ್ಲ, ಒಂದು 3 ಮಂತ್ಸಿಗೆ ಬೇಕಾಗಿರೋಂಥ ಗ್ರಾಸರಿ ಶಾಪಿಂಗ್. ಬಟ್ ಡಿಮಾರ್ಟಲ್ಲಿ ಚೆನ್ನಾಗೇ ಇರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇದೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.